ನಿನಗಾಗಿ ಭಾಗ 29. ದಮಯಂತಿ ಹೊರಗೆ ಹೋಗಿ ನೋಡುತ್ತಾಳೆ, ಯಾರು ಬಂದಿರುವುದು ಅಲ್ಲಿ ಅಂತ. ಎದುರಿಗೆ ಇದ್ದ ಮನುಷ್ಯರನ್ನು ನೋಡಿ ಬೆಚ್ಚಿ ಬೀಳುತ್ತಾಳೆ. ಅದು ಯಾರೂ ಅಲ್ಲ, ವಿಕ್ರಮಮ್ಮ, ಅವಳ ಅತ್ತೆ. ಅವರ ಅತ್ತೆ ತುಂಬ ಕೋಪದಿಂದ ಇವನನ್ನು ನೋಡುತ್ತಿರುತ್ತಾಳೆ. ಇಷ್ಟು ಹೊತ್ತಲ್ಲಿ ಹೊರಗಡೆ ನಮ್ಮ ಮನೆಯ ಸೊಸೆ ಹೋಗುವುದು ಅಂದರೆ ಏನು? ವಿಕ್ರಮ್ ಹೇಳುತ್ತಾನೆ. ಅಂದಾಗ ಭಯದಿಂದ ಅತ್ತೆ ಅವರಿಗೆ ಗಂಜಿ ಬೇಕಿತ್ತು, ಅದನ್ನು ಮಾಡಿಕೊಡಲು ಬಂದಿದ್ದೆ. ಆದರೆ ನೀವು ಅಂತ ಕೇಳಿದಳು. ನನಗೆ 1000 ಕೆಲಸವಿರುತ್ತದೆ, ಅದೆಲ್ಲವನ್ನು ನಾನು ನಿನಗೆ ಏಕೆ ಹೇಳಬೇಕು? ನೀನೇನು ಅಷ್ಟು ದೊಡ್ಡ ಯಜಮಾನ ಅಂತ ಹೇಳಿ ಕೋಪದಿಂದ ರೂಮಿಗೆ ಹೋದರು. ನಂತರ ದಮಯಂತಿ ಏನೂ ಯೋಚನೆ ಮಾಡಿಲ್ಲ. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಆಲೋಚನೆ ಇತ್ತು. ಅದೇನೆಂದರೆ ಆ ಗಂಡಸು ಎಲ್ಲಿ ಹೋದರು ಅಂತ. ಅತ್ತೆಗೆ ಎಲ್ಲ ತಿಳಿದಿರುತ್ತದೆ, ಅವರು ಸರಿಯಾಗಿ ವ್ಯವಹಾರ ಮಾಡಿರುತ್ತಾರೆ. ನಾನು ಅದನ್ನು ಪ್ರಶ್ನೆ ಮಾಡಬಾರದು. ನಾನು ಯಾರು ಅವರನ್ನು ಪ್ರಶ್ನೆ ಮಾಡುವುದಕ್ಕೆ ಅಂತ ಅಂದುಕೊಂಡು ರೂಮಿಗೆ ಹೋಗುತ್ತಾಳೆ. ಆದರೆ ಅವನು ಮಲಗಿರುತ್ತಾನೆ. ಅವನು ಹೊಟ್ಟೆ ಹಸಿವು ಅಂತ ಹೇಳಿದ. ಅದಕ್ಕಾಗಿ ಅವಳು ಹೇಳಿಸಲು ಪ್ರಯತ್ನಿಸುತ್ತಾಳೆ. ನಾನು ಮಲಗಿಲ್ಲ. ನೀನು ಏನು ಮಾಡುತ್ತೀಯಾ? ನಾನು ಮಲಗಿದ್ದೇನೆ ಅಂತ ಬಿಟ್ಟು ಬಿಡುತ್ತೀಯಾ? ಅದನ್ನು ಪರೀಕ್ಷೆ ಮಾಡಲು ಮಲಗಿರುವ ರೀತಿ ನಾಟಕ ಮಾಡಿದೆ ಅಂತ ಹೇಳಿದ. ಅವನು ತುಂಬ ಫಾಸ್ಟಾಗಿ ಲೋಟದಲ್ಲಿ ಇದ್ದ ಎಲ್ಲ ಗಂಜಿಯನ್ನು ಕುಡಿದು ಬಿಡುತ್ತಾನೆ. ಅವನಿಗೆ ತುಂಬ ಹೊಟ್ಟೆ ಹಸಿವಾಗಿರುತ್ತದೆ. ನನಗೆ ಹೊಟ್ಟೆಯನ್ನು ತುಂಬಿಸಿದೆ, ಥ್ಯಾಂಕ್ಸ್ ಅಂತ ಹೇಳುತ್ತಾನೆ. ನಂತರ ಅವಳು ತನ್ನ ವೇಲಿನಲ್ಲಿ ಅವನ ತುಟಿಗಳನ್ನು ಒರೆಸುತ್ತಾಳೆ. ಆಗ ಅವನು, ನಿನ್ನ ವೇಲ್ ಗಲೀಜಾಗುತ್ತದೆ, ನ್ಯಾಪ್ಕಿನ್ನಲ್ಲಿ ಒರೆಸಬಹುದು ಅಲ್ಲವೇ? ಬೇಡ, ನನಗೆ ಹೀಗೆ ಒರೆಸಿದರೆ ಇಷ್ಟ ಅಂತ ಹೇಳುತ್ತಾಳೆ. ನಂತರ ಅವನು ಮಲಗಲಿ ಅಂತ ಬೆಡ್ಶೀಟನ್ನು ಹೊದಿಸಿದಳು. ಆದರೆ ಅವನು ಅವಳ ಕೈಯನ್ನು ಹಿಡಿದುಕೊಂಡು, ನೀನು ನನ್ನ ಪಕ್ಕ ಮಲಗು ಇವತ್ತು ಪ್ಲೀಸ್, ತುಂಬ ತಿಂಗಳುಗಳಾಗಿದೆ ನೀನು ನನ್ನ ಪಕ್ಕ ಮಲಗಿ. ನಿನ್ನ ದೇಹದ ಬಿಸಿ ಸುವಾಸನೆ ಹೇಗಿದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೇನೆ. ಮರು ಮಾತನಾಡದೆ ಅವಳು ಹೋಗಿ ಅವನ ಪಕ್ಕ ಮಲಗುತ್ತಾಳೆ. ಅವನು ಅಂದುಕೊಂಡಿದ್ದ ಅವಳು ತುಂಬ ಆರ್ಗ್ಯುಮೆಂಟ್ ಮಾಡುತ್ತಾಳೆ, ನಿಮ್ಮ ಕೈಕಾಲು ಸರಿ ಹೋಗಬೇಕು, ಮೂಮೆಂಟ್ ಆಗುತ್ತದೆ ಅಂತ. ಆದರೆ ನಾನು ಹೇಳಿದ ತಕ್ಷಣ ಬಂದರು. ಅಂದರೆ ಅವಳಿಗೂ ಕೂಡ ನನ್ನ ಮೇಲೆ ಪ್ರೀತಿ ಇದೆ ಅಂತ. ಬರೀ ನಾನು ಕರೆಯಲಿ ಅಂತ ಅಂದುಕೊಂಡಿದ್ದಳು ಅಂತ ಅನಿಸುತ್ತದೆ. ಅವಳು ಗೋಡೆಯ ಕಡೆ ತಿರುಗಿ ಮಲಗುತ್ತಾಳೆ. ನಾನು ಅವಳ ಕಡೆ ತಿರುಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತೇನೆ. ನಂತರ ಅವಳು ಕೂಡ ನನ್ನ ಕಡೆ ತಿರುಗುತ್ತಾಳೆ. ಇಬ್ಬರು ತುಂಬ ಹೊತ್ತು ತಬ್ಬಿಕೊಂಡು ಪರಸ್ಪರ ಒಬ್ಬರ ಉಸಿರನ್ನು ಇನ್ನೊಬ್ಬರು ತೆಗೆದುಕೊಂಡು ಮಲಗಿರುತ್ತೇವೆ. ನಾನು ಅವಳ ಕಣ್ಣಿಗೆ ಮುತ್ತು ಕೊಟ್ಟೆ. ಅವಳು ನಕ್ಕಳು. ತುಟಿಗೆ ಮುತ್ತು ಕೊಡಲು ಹೋದೆ. ಆಗ ಅವಳು ಕೈಯನ್ನು ಅಡ್ಡ ಇಟ್ಟಳು. ನೀವು ಇನ್ನೂ ಹುಷಾರಾಗಬೇಕು. ಈ ರೀತಿ ಇಂಟಿಮೇಟ್ ಆದರೆ ಆಮೇಲೆ ನಿಮ್ಮನ್ನು ನೀವು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಬೆನ್ನು ಇನ್ನೂ ಸರಿ ಹೋಗಿಲ್ಲ. ಈಗ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದರೆ ಜೀವನ ಪರ್ಯಂತ ಅದೇ ರೀತಿ ಇರುತ್ತೀರಾ. ಆನಂತರ ಜೀವನ ಪರ್ಯಂತ ಯಾವುದೇ ಸೆಕ್ಸ್ ಇರುವುದಿಲ್ಲ. ಡ್ಯಾಮೇಜ್ ಆದರೆ ಆಗ ವಿಕ್ರಮ್ ಕೇವಲ ಸೆಕ್ಸ್ಗಾಗಿ. ನಾನು ನಿನ್ನನ್ನು ಪ್ರೀತಿಸುತ್ತಿಲ್ಲ. ನಿಜವಾಗಲೂ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ. ಈ ರೀತಿಯ ಮಾತುಗಳನ್ನು ಆಡಿದಾಗ ಅವಳು, ನಾನು ಬೆಳಗ್ಗಿನಿಂದ ತುಂಬ ಸುಸ್ತಾಗಿದೆ, ಮಲಗಬೇಕು ನಾನು. ನಂತರ ವಿಕ್ರಮ್ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಮಲಗುತ್ತಾನೆ. ಇವಳು ಕೂಡ ಹಾಗೆ ನಿದ್ರಿಸುತ್ತಾಳೆ. ಇವನಿಗೆ ಹುಷಾರಿಲ್ಲವಾದ ಮೇಲೆ ಇವನ ಎಲ್ಲ ಕೆಲಸವನ್ನು ಮಾಡಿಸುವುದು, ಸ್ನಾನವನ್ನು ಮಾತ್ರ ಕೆಲಸದವರು ಮಾಡಿಸುತ್ತಾರೆ. ನಾನು ಮಾಡಿಸುತ್ತೇನೆ ಎಂದರೆ ಬೇಡ, ನಿನಗೆ ನನ್ನ ಭಾರವನ್ನು ತಡೆಯುವ ಶಕ್ತಿ ಇಲ್ಲ. ಇಬ್ಬರು ಬೇಕು ನನ್ನನ್ನು ಎತ್ತಲು ಅಂತ ಹೇಳುತ್ತಿದ್ದರು. ಆದರೆ ಈಗ ಪರವಾಗಿಲ್ಲ, ನಿಧಾನವಾಗಿ ವಾಕ್ ಮಾಡುತ್ತಾರೆ. ಸ್ಟೂಲ್ ಇಟ್ಟರೆ ಅವರೇ ನಿಧಾನವಾಗಿ ಸ್ನಾನ ಮಾಡಿಕೊಳ್ಳುತ್ತಾರೆ. ಇವಳು ಅವರ ಸೇವೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾಳೆ. ಯಾವುದೇ ಪ್ರಶ್ನೆಗೂ ಅವಕಾಶ ಮಾಡಿಕೊಟ್ಟಿಲ್ಲ. ಇಂತಹ ಸುಂದರವಾದ ಒಳ್ಳೆಯ ಹೆಂಡತಿಯನ್ನು ಪಡೆದಿದ್ದು ಅವನ ಅದೃಷ್ಟ. ಆ ರಾತ್ರಿ ಇಬ್ಬರು ತುಂಬ ನೆಮ್ಮದಿಯಾಗಿ ನಿದ್ರಿಸಿದರು. ಪದೇ ಪದೇ ಅವನು ಅವಳನ್ನು ಎದ್ದು ಎದ್ದು ನೋಡುತ್ತಿದ್ದ. ಆಗ ಅವಳ ಸುಂದರವಾದ ಮುದ್ದಾದ ಮುಖವನ್ನು ನೋಡಿ ಖುಷಿಪಡುತ್ತಿದ್ದ. ನನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳೆ, ನಾನು ಎಷ್ಟೊಂದು ಅದೃಷ್ಟವಂತ ಅಂತ. ಇವಳನ್ನು ಜೋಪಾನ ಮಾಡಿಕೊಳ್ಳಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಕ್ಕಿಯ ಕಣ್ಣುಗಳಿಂದ ದೂರ ಇಡಬೇಕು. ಇಲ್ಲ, ಇವಳನ್ನು ನನ್ನಿಂದ ದೂರ ಕಳಿಸಲು ಸಾಧ್ಯವಿಲ್ಲ.
ಇವಳು ನನ್ನವಳು, ನನಗೆ ಮಾತ್ರ ಸ್ವಂತ ಅಂತ ಹೇಳಿದ. ಅವನಿಗೆ ಅವಳನ್ನು ವಿಕ್ಕಿ ಜೊತೆ ನೆನಪಿಸಿಕೊಂಡರೆ ಭಯವಾಗುತ್ತದೆ. ಈಗಲೇ ಪ್ರಾಣ ಹೊರಟು ಹೋಗಲಿ ಅನ್ನುವಷ್ಟು ದುಃಖವಾಗುತ್ತದೆ. ಅವಳು ಅವನ ಸಂಪೂರ್ಣ ಪ್ರಪಂಚವಾಗಿದ್ದಾಳೆ. ಬೆಳಿಗ್ಗೆ ಎಚ್ಚರವಾದಾಗ ಅವಳು ಇವನ ಮೇಲೆ ಕೈಯನ್ನು ಹಾಕಿಕೊಂಡು ಗಟ್ಟಿಯಾಗಿ ಮಲಗಿದ್ದಳು. ಅವಳ ಉಸಿರು ಇವನಿಗೆ ತಾಗಿ ಬೆಳಗಿನ ಶುಭೋದಯ ಹೇಳುತ್ತಿತ್ತು. ಅವನಿಗೆ ಖುಷಿಯಾಯಿತು. ಪ್ರತಿ ಬೆಳಿಗ್ಗೆ ಹೀಗೆ ಇರಲಿ ನನ್ನ ಬದುಕಲ್ಲಿ. ಇವಳು ನನ್ನವಳು, ನನಗೆ ಮಾತ್ರ. ಅವಳ ಹಣೆಯ ಮೇಲೆ ಪ್ರೀತಿಯ ಮುತ್ತನ್ನು ಕೊಟ್ಟ. ನಂತರ ಅವಳ ಕೂದಲನ್ನು ತನ್ನ ಕೈಗಳಿಂದ ನೇವರಿಸುತ್ತಿದ್ದ. ತುಂಬ ದಿನಗಳಾದ ಮೇಲೆ ಅವಳು ಇಷ್ಟು ಚೆನ್ನಾಗಿ ನಿದ್ರೆ ಮಾಡುತ್ತಿರುವುದು. ಯಾವಾಗಲೂ ಇವನಿಗಿಂತ ಮುಂಚೆ ಎದ್ದು ಇವನಿಗೆ ಏನೇನು ಬೇಕು ಎಲ್ಲವನ್ನು ರೆಡಿ ಮಾಡುತ್ತಿದ್ದಳು. ನಿನ್ನೆ ನಾನೇ ತಾನೇ ಹೇಳಿದ್ದೆ, ಬೆಳಿಗ್ಗೆ ನನಗೆ ತಿಂಡಿಯನ್ನು ಲೇಟಾಗಿ ಕೊಡು, ಈಗ ಗಂಜಿ ಕುಡಿದಿದ್ದೇನೆ ಅಂತ. ಅದಕ್ಕೆ ಮಲಗಿದ್ದಾಳೆ. ಅವಳಿಗೆ ಎಚ್ಚರವಾಯಿತು. ಅಯ್ಯೋ, ನಾನು ಮಲಗಿಬಿಟ್ಟಿದ್ದೇನೆ, ನಿಮಗೆ ತಿಂಡಿಗೆ ಲೇಟಾಯಿತು ಏನೋ, ದಯವಿಟ್ಟು ಕ್ಷಮಿಸಿ ಅಂತ ದಡಬಡ ಹೇಳುವುದರಲ್ಲಿ ಇದ್ದಳು. ಅವನು ಅವಳನ್ನು ತಡೆಯಲು ಪ್ರಯತ್ನಿಸಿದರೂ ಕೂಡ ಅವಳು ಕೇಳುತ್ತಿರಲಿಲ್ಲ. ಸಡನ್ನಾಗಿ ಅವನ ಮೇಲೆ ಬೀಳುವುದರಲ್ಲಿ ಇದ್ದಳು. ಅವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನನಗೆ ಹುಷಾರಿಲ್ಲ, ನನ್ನ ಮೇಲೆ ಬಿದ್ದಿದ್ದರೆ ಇರುವ ಅಲ್ಪ ಸ್ವಲ್ಪ ಮೂಳೆಗಳು ಪುಡಿ ಪುಡಿ ಆಗಿಬಿಡುತ್ತಿತ್ತು. ನಾನೇ ಅಲ್ಲವೇ ಹೇಳಿದ್ದು ತಿಂಡಿಯನ್ನು ನಿಧಾನವಾಗಿ ಮಾಡು ಅಂತ. ಇಷ್ಟು ಬೇಗ ಗಾಬರಿ ಪಡುವ ಅವಶ್ಯಕತೆ ಏನಿದೆ? ಅತ್ತೆ ಬೈಯುತ್ತಾರೆ, ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ಅಂತ. ಅಮ್ಮ ಸುಮ್ಮನೆ ಹೇಳುವುದು. ನಿನಗಿಂತ ಚೆನ್ನಾಗಿ ಅಮ್ಮನೂ ಕೂಡ ನಿನ್ನಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ. ನೀನು ನನ್ನ ಪಾಲಿನ ದೇವತೆ. ನೀನು ಅವರುಗಳ ಮಾತಿಗೆ ಗಮನ ಕೊಡಬೇಡ. ಸ್ನಾನ ಮಾಡಿ ಹೋಗು, ಆ ನಂತರ ನನಗೆ ಗ್ರೀನ್ ಟೀ ತಂದುಕೊಡು ಅಂತ ಹೇಳಿದ. ಈಗ ಅವನು ನಿಧಾನವಾಗಿ ನಡೆಯುತ್ತಾನೆ. ಪರವಾಗಿಲ್ಲ, ಇನ್ನು 1 ತಿಂಗಳ ಒಳಗೆ ಸಂಪೂರ್ಣವಾಗಿ ಓಡಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ಇದೆಲ್ಲ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿರುವ ನಿಮ್ಮ ಹೆಂಡತಿಯಿಂದ ಈ ಅದ್ಭುತಗಳು ನಡೆದಿರುವುದು. ಅವರು ಇಲ್ಲದಿದ್ದರೆ ನೀವು ಇಷ್ಟು ಬೇಗ ಚೇತರಿಸಿಕೊಳ್ಳುತ್ತಿರಲಿಲ್ಲ ಅಂತ ಡಾಕ್ಟರ್ ಕೂಡ ಹೇಳಿದರು. ನಾನು ತುಂಬ ಅದೃಷ್ಟವಂತ, ಈ ರೀತಿಯ ಹೆಂಡತಿಯನ್ನು ಪಡೆದಿದ್ದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳಿದ್ದ. ಅವರ ಅಮ್ಮ ಇವನ ಜೊತೆ ಮಾತನಾಡುವುದಿಲ್ಲ. ಏನಾದರೂ ವಿಷಯ ಬೇಕಾದರೆ ದಮಯಂತಿಯ ಬಳಿ ಹೇಳಿ ಕಳಿಸುತ್ತಾಳೆ. ಚಿಕ್ಕ ಪುಟ್ಟ ವಿಷಯಗಳಿಗೆ ದಮಯಂತಿಯನ್ನು ಬೈಯುತ್ತಿರುತ್ತಾಳೆ. ಒಮ್ಮೊಮ್ಮೆ ಅಮ್ಮನಿಗೆ ಸರಿಯಾಗಿ ಹೇಳಬೇಕು, ಅವಳು ಪಾಪದವಳು, ಅವಳನ್ನು ಬೈಯಬೇಡ ಅಂತ. ಆದರೆ ಮನೆಯಲ್ಲಿ ಗಲಾಟೆ ಆಗುತ್ತದೆ, ಪುನಃ ಮನೆಯ ನೆಮ್ಮದಿ ಹಾಳಾಗಿ ಹೋಗುತ್ತದೆ ಅಂತ ಸುಮ್ಮನದೆ. ಊರಿಗೆ ಹೋಗಬೇಕು ಅಂತ ಇದ್ದ ಅಜ್ಜಿ ನನಗಾಗಿ ಊರಿಗೆ ಹೋಗುವುದನ್ನು ಮುಂದೆ ಹಾಕಿದ್ದಾಳೆ. ನಾನು ಸಂಪೂರ್ಣವಾಗಿ ಚೇತರಿಸುವವರೆಗೂ ಕೂಡ ಈ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಅಜ್ಜಿ. ಇಲ್ಲದಿದ್ದರೆ ದಮಯಂತಿಗೆ ತುಂಬ ಕಷ್ಟವಾಗುತ್ತದೆ. ಅವಳಿಗೆ ಕೆಲಸದ ಭಾರ ಜಾಸ್ತಿ. ಅವಳು ಗ್ರೀನ್ ಟೀ ತಂದು ಕೊಟ್ಟಳು. ಅವಳು ಕುಡಿಯಲು ಕೂಡ 1 ಕಪ್ ತಂದಿದ್ದು ಅವನ ಪಕ್ಕ ಕುಳಿತುಕೊಂಡು ಕುಡಿಯಲು ಶುರು ಮಾಡಿದಳು. ಅವನು ಅವಳಿಗೆ ಇದರಲ್ಲಿ ತುಂಬ ಕಹಿ ಇದೆ, ನೀನು ಕುಡಿದು ನೋಡು ಅಂತ ಕೊಟ್ಟು. ಅವಳು ಕುಡಿದು ಸರಿಯಾಗಿ ಇದೆಯಲ್ಲ, ನಾನು ತಂದಿರುವ ಕಪ್ಪು ಕೂಡ ಅದೇ ರೀತಿ ಇರುವುದು. ನೀವು ಮೆಡಿಸಿನ್ ತೆಗೆದುಕೊಂಡು ನಿಮ್ಮ ಬಾಯಿ ಕಹಿ ಆಗಿರಬೇಕು, ಇನ್ನೂ ಸ್ವಲ್ಪ ಜೇನುತುಪ್ಪ ಜಾಸ್ತಿ ಹಾಕಿ ಕೊಡಲ್ಲ ಅಂತ ಹೇಳಿದಳು. ಆಗ ಅವನು ಅವಳ ಕೈಯಲ್ಲಿ ಇದ್ದ ತನ್ನ ಕಪ್ಪನ್ನು ತೆಗೆದುಕೊಂಡು ಕುಡಿದು, ಹೌದು, ಜೇನುತುಪ್ಪ ತುಂಬ ಜಾಸ್ತಿ ಇದೆ, ಜಾಸ್ತಿ ಸ್ವೀಟ್ ಆಗಿದೆ ಅಂತ ಹೇಳಿದ. ಅವಳು ಏನೂ ಅರ್ಥವಾಗವಳಂತೆ ಅವನ ಮುಖವನ್ನು ನೋಡಿದಳು. ಅದು ಮೇಡಮ್, ಅವರು ಈಗ ತಾನೇ ಕುಡಿದರು ಅಲ್ಲವೇ, ಅವರ ಬಾಯಲ್ಲಿನ ಜೇನು ಈ ಟೀಯಲ್ಲಿ ಈಗ ಬಂದಿದೆ, ಅದರಿಂದ ತುಂಬ ರುಚಿಯಾಗಿದೆ. ಆಗ ಅವಳಿಗೆ ಅರ್ಥವಾಯಿತು, ತಾನು ಕುಡಿದು ಕೊಡಲಿ ಅಂತ ಅವನು ಕಹಿ ಇದೆ ಅಂತ ಸುಳ್ಳು ಹೇಳಿದ. ಟೀ ಚೆನ್ನಾಗಿ ಇದೆ ಅಂತ ಅಂದುಕೊಂಡು. ಹುಷಾರಿಲ್ಲದೆ ಇದ್ದರೂ ಕೂಡ ಈ ರೀತಿಯ ತುಂಟ ಕೆಲಸಗಳಿಗೆ ಏನೂ ಕಡಿಮೆ ಇಲ್ಲ. ಇನ್ನು ಹುಷಾರಾದ ಮೇಲೆ ಇಷ್ಟು ದಿನದ ತುಂಟ ಕೆಲಸಗಳನ್ನು ಒಟ್ಟಿಗೆ ಮಾಡುತ್ತೇನೆ. ಎಲ್ಲರನ್ನೂ ಊರಿಗೆ ಕಳಿಸಿಬಿಡುತ್ತೇನೆ, ಇಲ್ಲವಾದರೆ ಯಾವುದಾದರೂ ದೇವಸ್ಥಾನಕ್ಕೆ. ನಾವಿಬ್ಬರು ಇಬ್ಬರೇ ಇರೋಣ. ಆಗ ನೀನು ನನ್ನನ್ನು ಬಿಟ್ಟು ಹೇಗೆ ಹೋಗುತ್ತೀಯ ನೋಡೋಣ. ಮನೆ ಪೂರ್ತಿ ನಾವಿಬ್ಬರೇ ಅಂತ ಹೇಳಿದ. ಅದನ್ನು ನೆನೆಸಿಕೊಂಡು ಅವಳಿಗೆ ಒಂದು ರೀತಿ ಖುಷಿಯಾಯಿತು.
ಇತ್ತೀಚೆಗೆ ಅವಳು ಸಂಪೂರ್ಣವಾಗಿ ಮನೆ ಕೆಲಸದವಳ ರೀತಿ ಆಗಿಬಿಟ್ಟಿದ್ದಾಳೆ. ವಿಕ್ರಮ್ನನ್ನು ನೋಡಿಕೊಂಡು ಪ್ರತಿಯೊಂದು ಕೆಲಸವನ್ನು ಇವಳೇ ಮಾಡಬೇಕು. ಅದರ ಜೊತೆಗೆ ಅಜ್ಜಿಗೆ ಕಾಫಿ ಮಾಡಿಕೊಂಡು ಇರುತ್ತಾಳೆ. ಅವಳು ಐಬ್ರೋ ಶೇಪ್ ಮಾಡಿಸಿ ತುಂಬ ದಿನವಾಗಿದೆ. ತುಟಿಗೆ ಲಿಪ್ಸ್ಟಿಕ್ ಹಾಕಿ ತಿಂಗಳುಗಳೇ ಆಗಿದೆ. ಅವಳನ್ನು ಯಾರು ನೋಡಿದರೂ ಕೂಡ ತುಂಬ ಹುಷಾರಿಲ್ಲದವಳು ಅಂತ ಅಂದುಕೊಳ್ಳುತ್ತಾರೆ. ನಿಜವಾಗಲೂ ಹುಷಾರಿಲ್ಲದೆ ಇರುವುದು ವಿಕ್ರಮ್ಗೆ. ಆದರೆ ಪೇಷಂಟ್ ಆಗಿರುವುದು ದಮಯಂತಿ. ಅವಳಿಗೆ ರೆಸ್ಟ್ ಬೇಕು ಅಂತ ಹೇಳಿದರೆ ಯಾರೂ ಕೇಳುವುದಿಲ್ಲ. ಕೆಲಸ ಮಾಡುತ್ತಾಳೆ ಅಂತ ಪ್ರತಿಯೊಬ್ಬರು ಕೆಲಸ ಮಾಡಿಸುತ್ತಾರೆ. ಇವನು ಏನನ್ನೂ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಅವಳು ಅವನಿಗಾಗಿ ಫ್ರೆಶ್ ಆಗಿರುವ ಜ್ಯೂಸ್ಗಳನ್ನು ಮಾಡಿ ತರುತ್ತೇನೆ ಅಂತ ಹೋದಳು. ಅವನಿಗೆ ಆದಷ್ಟು ಹೆಲ್ದಿ ಡಯಟನ್ನು ಕೊಡುವುದು. ಮನೆಯಿಂದಲೇ ಅವನು ತನ್ನ ಕೆಲಸವನ್ನು ಲ್ಯಾಪ್ಟಾಪಲ್ಲಿ ಮಾಡುತ್ತಿದ್ದಾನೆ. ಅವನ ಸಂಪೂರ್ಣ ಉಳಿದ ಕೆಲಸಗಳನ್ನು ಇವಳೇ ನೋಡಿಕೊಳ್ಳುವುದು. ಹೆಚ್ಚು ಕಡಿಮೆ ಇವಳು ಅವನ ಮ್ಯಾನೇಜರ್ ರೀತಿ ಆಡುತ್ತಾಳೆ. ಪ್ರತಿಯೊಬ್ಬರೂ ಕೂಡ ಇದ್ದರೆ ದಮಯಂತಿಯ ರೀತಿಯ ಸೊಸೆ ಹೆಂಡತಿ ಇರಬೇಕು ಅಂತ ಹೇಳುತ್ತಾರೆ. ಇಂದು ಅವನಿಗಾಗಿ ಹೋಮ್ ಮೇಡ್ ಜ್ಯೂಸ್ಗಳನ್ನು ಮಾಡಿ ತಂದಳು. ಆಗ ಆಫೀಸ್ನವರ ಜೊತೆ ವಿಡಿಯೋ ಕಾಲಲ್ಲಿ ವಿಕ್ರಮ್ ಮಾತನಾಡುತ್ತಿದ್ದ. ವಿಕಿ ಕಂಪನಿಯ ಪ್ರಾಜೆಕ್ಟ್ ಯಾವಾಗ ಶುರುವಾಗುವುದು ಅಂತ ವಿಕ್ರಮ್ ಕೇಳುತ್ತಾನೆ. ಆ ಕಡೆಯಿಂದ ಹೇಳಿದರು, ನಿಮಗೆ ಹುಷಾರಿಲ್ಲ ಅಂತ ನಿಧಾನ ಮಾಡುತ್ತಿದ್ದಾರೆ ಸರ್, ಇನ್ನು ಸ್ವಲ್ಪ ದಿನದಲ್ಲಿ ಶುರು ಮಾಡುತ್ತೇವೆ ಅಂತ ಹೇಳಿದರೆ ಇವಳಿಗೆ ವಿಕಿಯ ಹೆಸರನ್ನು ಕೇಳಿದ ತಕ್ಷಣ ಭಯವಾಯಿತು. ತನ್ನ ಹಳೆಯ ಪ್ರೀತಿ ಇರಬಹುದೇನೋ ಅಂತ. ಈಗ ಚೆನ್ನಾಗಿ ಇಲ್ಲಿ ಸೆಟಲ್ ಆಗಿದ್ದೇನೆ, ಪುನಃ ಅವನು ಬಂದರೆ ಅನ್ನುವ ಭಯ ಶುರುವಾಯಿತು. ನಂತರ ವಿಕ್ರಮ್ ಇವಳು ಬಂದಿದ್ದನ್ನು ನೋಡಿ ಮೀಟಿಂಗನ್ನು ಕಂಪ್ಲೀಟ್ ಮಾಡಿದ. ಇವಳು ತಾನು ತಂದಿದ್ದ ಜ್ಯೂಸ್ಗಳನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಹೋಗುತ್ತಿದ್ದಳು. ಆಗ ಅವನು ಅವಳ ಕೈಯನ್ನು ಹಿಡಿದುಕೊಂಡು, ಯಾಕೆ, ಏನಾಯಿತು? ಇದ್ದಕ್ಕಿದ್ದಂತೆ ಬೆವೆತು ಹೋಗಿದ್ದೀಯಾ? ಏನಾದರೂ ವಿಷಯವಿದ್ದರೆ ಹೇಳು. ಯಾರಾದರೂ ನಿನಗೆ ಭಯಪಡಿಸಿದ್ದರೆ, ನಿನಗೆ ನೋವು ಮಾಡಿದ್ದರೆ ಅವರನ್ನಂತೂ ಸುಮ್ಮನೆ ಬಿಡುವುದಿಲ್ಲ. ನನಗೆ ಹುಷಾರಿಲ್ಲದಿದ್ದರೂ ಹೇಗೆ ಮಾಡಿಸಬೇಕು ಅನ್ನುವುದು ನನಗೆ ತಿಳಿದಿದೆ ಅಂತ ಹೇಳಿದ. ಆಗ ಅವಳು ನಗಲು ಪ್ರಯತ್ನಿಸಿದರೂ ಕೂಡ ನಗು ಬರುತ್ತಿಲ್ಲ. ನನಗೆ ಅಡುಗೆ ಮನೆಯಲ್ಲಿ ಕೆಲಸವಿದೆ, ನಾನು ಹೋಗುತ್ತೇನೆ ಅಂತ ಜ್ಯೂಸ್ಗಳ ಪಕ್ಕದಲ್ಲಿ ಒಂದೆರಡು ಟ್ಯಾಬ್ಲೆಟನ್ನು ಅವನಿಗೆ ಇಟ್ಟು ಹೋದಳು. ಆದರೆ ಅವನಿಗೆ ಗೊತ್ತು, ಏನೋ ಸಮಸ್ಯೆ ಇದ್ದರೆ ಅದನ್ನು ಅವಳು ಇನ್ನೊಬ್ಬರ ಬಳಿ ಹೇಳುವುದಿಲ್ಲ. ಅವಳು ಅಪ್ಪಟ ಬಂಗಾರ. ನಾನು ಅವಳ ಮನಸ್ಸಿನಲ್ಲಿರುವ ಕಷ್ಟವನ್ನು ಹುಡುಕಬೇಕು. ವಿಕ್ಕಿ ಜೊತೆ ಪ್ರಾಜೆಕ್ಟ್ಗೆ ಒಪ್ಪಿಕೊಂಡು ಬಿಟ್ಟೆ, ಆದರೆ ಈಗ ಕೆಲಸ ಮಾಡಲು ಅವನ ಜೊತೆ ಇಷ್ಟವಿಲ್ಲ ಅಂತ ಯೋಚಿಸುತ್ತಿದ್ದ. ಅವನು ಅವಳ ಯೋಚನೆಯಲ್ಲಿ ಕುಳಿತುಕೊಂಡ. ಇತ್ತೀಚೆಗೆ ಚೆನ್ನಾಗಿ ಇದ್ದಳು, ಪುನಃ ಮೂಡಿಯಾಗಿದ್ದಾಳೆ. ಏನಾದರೂ ಯೋಚಿಸುತ್ತಿರುತ್ತಾಳೆ. ವಿಷಯ ಏನು ಅಂತ ಕೇಳಿದರೆ ಏನೂ ಇಲ್ಲ, ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದೆ ಅಂತ ಹೇಳುತ್ತಾಳೆ. ಅವಳ ಕಣ್ಣುಗಳಲ್ಲಿ ಅವಳು ಸುಳ್ಳು ಹೇಳುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಆದರೂ ಕೂಡ ಅವಳು ಮುಚ್ಚಿಡಲು ಪ್ರಯತ್ನಿಸುತ್ತಾಳೆ. ನನಗೆ ಗೊತ್ತಿಲ್ಲದೆ ನಾನೇನಾದರೂ ಅವಳಿಗೆ ತೊಂದರೆ ಮಾಡುತ್ತಾ ಇದ್ದೇನೇನಾ? ಅವಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯ ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ ಅಂತ ಅಂದುಕೊಂಡ. ಅಷ್ಟರಲ್ಲಿ ಶಾಂತಿ ಜೋರಾಗಿ ಕಿರುಚಿದರು. ಇವನು ಭಯದಿಂದ ನಿಧಾನವಾಗಿ ಹೊರಬಂದ. ನಡೆಯಲು ಸಾಧ್ಯವಾಗದಿದ್ದರೂ ಕೂಡ ತುಂಬ ಕಷ್ಟಪಟ್ಟು. ದಮಯಂತಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ದಳು. ಅವಳನ್ನು ನೋಡಿ ಅವನಿಗೆ ಇನ್ನೂ ಭಯವಾಯಿತು. ತನ್ನ ಆಧಾರ ಸ್ತಂಭ ಇದ್ದಿದ್ದು ಅವಳೊಬ್ಬಳೇ. ಅವಳಿಗೆ ಹೆಚ್ಚು ಕಡಿಮೆ ಆದರೆ ನನ್ನನ್ನು ಯಾರು ನೋಡುತ್ತಾರೆ? ಇವನು ಅಲ್ಲೇ ಕುಸಿದು ಕುಳಿತ. ನಿಧಾನವಾಗಿ ಅವಳ ಬಳಿ ಬರುತ್ತಿದ್ದ ತೆಗೆದುಕೊಂಡು. ಆಗ ಕೆಲಸದವರು, ಅಮ್ಮವರು ಬೆಳಿಗ್ಗೆಯಿಂದ ತುಂಬ ವಾಂತಿ ಮಾಡುತ್ತಿದ್ದರು, ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು, ಡಾಕ್ಟರ್ ಬಳಿ ತೋರಿಸಿ ಅಂತ ಅಲ್ಲಿ ಇದ್ದ ಇನ್ನೊಬ್ಬ ಕೆಲಸದವನು ಹೇಳಿದ. ಆಗ ಅಜ್ಜಿ, ಅಯ್ಯೋ ಏನೂ ಆಗಿಲ್ಲ, ಡಾಕ್ಟರ್ ಬಳಿ ಹೋಗುವಂಥದ್ದು, ಅವಳು ಚೆನ್ನಾಗಿದ್ದಾಳೆ. ನಮ್ಮ ಮನೆಗೆ ಇನ್ನು ಸ್ವಲ್ಪ ದಿನದಲ್ಲಿ ಪುಟ್ಟ ವಿಕ್ರಮ್ ಅಥವಾ ಪುಟ್ಟ ದಮಯಂತಿ ಬರುತ್ತಾರೆ ಅಂತ ಹೇಳಿದಳು. ಇಷ್ಟೊತ್ತು ಅಳುತ್ತಿದ್ದ ಶಾಂತಿ ನಗುಮುಗ ಮಾಡಿಕೊಂಡು, ಹೌದಾ, ಅಮ್ಮ ಅವರು ಪ್ರೆಗ್ನೆಂಟ್ ಆಗಿದ್ದಾರಾ ಅಂತ ಜೋರಾಗಿ ಕಿರುಚಿದಳು. ಅವಳ ಮಾತಿಗೆ ರೂಮಿನ ಇಲ್ಲಿ ಇದ್ದ ಮನೆಯವರೆಲ್ಲ ಹೊರಗೆ ಬಂದರು. ಪ್ರತಿಯೊಬ್ಬರೂ ಕೂಡ ದಮಯಂತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನುವ ಸಿಹಿ ವಿಚಾರವನ್ನು ಹಂಚಿದರು. ಎಲ್ಲರೂ ಖುಷಿಯಾಗಿದ್ದಾರೆ. ಆದರೆ ಖುಷಿಯಿಂದ ಇಲ್ಲದೇ ಇರುವುದು ಒಂದು ವಿಕ್ರಮ್, ಇನ್ನೊಂದು ವಿಕ್ರಮ್ನ ಅಮ್ಮ.
ದಮಯಂತಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅವಳನ್ನು ನಿಧಾನವಾಗಿ ಎತ್ತುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದರು. ಸ್ವಲ್ಪ ಹೊತ್ತಾದ ಮೇಲೆ ಅವಳು ಎಚ್ಚರವಾದಳು. ಆಗ ಅಜ್ಜಿ ಹೇಳಿದಳು, ನಾವಿಬ್ಬರು ಕಿತ್ತಾಡುತ್ತೇವೆ, ಒಬ್ಬರಿಗೆ ಕಂಡರೆ ಒಬ್ಬರನ್ನು ಆಗುವುದಿಲ್ಲ ಅಂತ ಇದ್ದಿರಿ. ನೋಡಿರಿ, ನಮಗೆ ತಿಳಿಯದೆ ನಮ್ಮ ಬೆನ್ನ ಹಿಂದೆ ಯಾವ ಕೆಲಸ ಮಾಡಿದ್ದೀರಾ? ನೀವಿಬ್ಬರು ಅಪ್ಪ ಅಮ್ಮ ಆಗುತ್ತಿದ್ದೀರಾ ಅಂತ ದಮಯಂತಿಯೊಂದಿಗೆ ಪ್ರೀತಿಯಿಂದ ತಲೆ ಸವರಿ ಅಜ್ಜಿ ಹೇಳಿದಳು. ನೀನು ಏನು ಕೆಲಸ ಮಾಡಬೇಡ, ಇನ್ನು ಇಬ್ಬರು ಕೆಲಸದವರನ್ನು ಇಡುತ್ತೇನೆ. ಅವರು ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಾರೆ, ನಿನ್ನನ್ನು ನೋಡಿಕೊಳ್ಳುತ್ತಾರೆ. ನೀನು ಹಾಸಿಗೆಯಿಂದ ಕೆಳಗೆ ಇಳಿಯಬೇಡ. ನಾನು ನಿನ್ನನ್ನು ತಾಯಿಯ ರೀತಿ ನೋಡಿಕೊಳ್ಳುತ್ತೇನೆ. ನಿನ್ನ ಬಾಣಂತನ ನಾನೇ ಮಾಡುತ್ತೇನೆ. ನನಗೆ ತಾಯಿ ಇಲ್ಲ ಅಂತ ನೀನು ಯೋಚಿಸಬಾರದು ಅಂತ ಅಜ್ಜಿ ಪಟಪಟನೆ ಮಾತನಾಡಬೇಕಾದಾಗ, ದಮಯಂತಿ, ಏಕೆ ಇಷ್ಟೊಂದು ಮಾತನಾಡುತ್ತಿದ್ದೀರಾ ಅಜ್ಜಿ? ಏನಾಯಿತು ಇವಾಗ ಅಂತ ಕೇಳಿದಳು. ಅಯ್ಯೋ ದಡ್ಡಿ, ನೀನು ಬಸರಿಯಾಗಿದ್ದೀಯ, ನಮ್ಮ ಮನೆಗೆ ವಂಶೋದ್ಧಾರಕನನ್ನು ಕೊಡುತ್ತಿದ್ದೀಯ ಅಂತ ಹೇಳಿದಾಗ ಅವಳಿಗೆ ಇನ್ನೊಮ್ಮೆ ಪ್ರಜ್ಞೆ ತಪ್ಪಬೇಕು ಅಂತ ಅನಿಸಿತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.